ಒಂದು ಫೋಟೋ ನೋಡಿ ಒಂದು ವಿಡಿಯೋ ನೋಡಿ ನಮ್ಮ ಲೈಫ್ನ ಜಡ್ಜ್ ಮಾಡೋರಿಗೆ ಈ ಒಂದು ವಿಡಿಯೋ ಮಿಸ್ ಮಾಡಿದೆ ನೋಡಿ. ಹಲೋ, ಹೇಗಿದ್ದೀರಾ ಎಲ್ಲರೂ? ತುಂಬಾ ದಿನ ಆಗಿತ್ತು ಆ್ಯಕ್ಚುಲಿ ನಾನು ಕ್ಯಾಮ್ರಾ ಮುಂದೆ ಮಾತಾಡಿ. ಸುಮಾರು ದಿನ ಆದಮೇಲೆ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ವೀಡಿಯೋಸ್ಗೆ ಹೇಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ, ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ಕೊಂಡು ಬನ್ನಿ. ಇನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ, ಎಲ್ಲರೂ ನೋಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಇನ್ನು ಇವಾಗ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ನನ್ನ ಮಗಳ ಜೊತೆ ನಾನು ಕೂಡ ಹಂಗೆ ಲೇಯಿಂಗ್ ಥರ ಮಾಡಿಕೊಂಡು ಇವಾಗ ಬಂದೇ ಎದ್ದು ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಸರಿ, ಟೀ ಬೇಡ, ಓಕೆ, ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡಿಟ್ಟಿದ್ದೆ, ಅದನ್ನು ಕುಡಿದ್ಬಿಟ್ಟು ಟೀ ಕುಡಿಯೋ ಇಂಟ್ರೆಸ್ಟ್ ಹೋಯಿತು ನನಗೆ. ಹರಿ ಇವತ್ತು ಬಿಸ್ನೆಸ್ ಏನು ಅಷ್ಟಿಲ್ಲ, ತೀರಾ ಡಲ್ಲಾಗಿದೆ. ಸರಿ, ಸ್ವಲ್ಪ ಬೇಗ ಒಂದು 5 o'clock ಹಂಗೆ ಬರ್ತೀನಿ, ತೋಟಕ್ಕೆ ಹೋಗಿ ಬರೋಣ ಅಂತ ಹೇಳ್ದೆ. ಅಂದರೆ ನಮ್ಮದು ಹೊಲ ಇದೆ, ಸೊ ಹೊಲಕ್ಕೆ ಹೋಗಿ ಬರೋಣ ಅಂತ ಹೇಳ್ದೆ. ಸರಿ ಆಯಿತು, ಓಕೆ. ಪಾಪು ಕೂಡ ನಾವು ತುಮಕೂರಿಂದ ಬಂದಮೇಲೆ ಸಿಕ್ಕಾಪಟ್ಟೆ ಆಟ ಮಾಡ್ತಾಯಿದ್ದಾಳೆ. ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿದ್ಲು ನೋಡಿ, ಅವಳಿಗೆ ಸಖತ್ ಆಟ, ನೀರಲ್ಲಿ ಆಟ ಆಡೋಣ ಅಂತೇಳಿ ಸಿಕ್ಕಾಪಟ್ಟೆ ಆಟ ಮಾಡ್ತಿದ್ದಾಳೆ ಹೊರಗಡೆ ಹೋಗೋಣ ಅಂತ. ಸರಿ, ಅವಳಿಗೂ ಒಂದು ಚೇಂಜಸ್ ಇರುತ್ತೆ. ಮತ್ತು ಅದಕ್ಕೆ 3 ಹತ್ರ ಇದೆ, ಬಟ್ 3 ಹತ್ರ ಹೋಗ್ತೀವೋ ಇಲ್ಲ ಗೊತ್ತಿಲ್ಲ. ಐ ಥಿಂಕ್ ಮೇ ಬಿ 1 ಹತ್ರ ಹೋಗ್ಬೋದು ಅನ್ಕೋತೀನಿ ನಾನು, 1 ಇಲ್ಲ 2 ಹೊಲಕ್ಕೆ ಹೋಗ್ಬೋದು. ಸೊ ಹೇಗಿದೆ ನಮ್ಮ ಹೊಲದಲ್ಲಿ ಏನೆಲ್ಲ ಹಾಕಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ. ಸೊ ಮಿಸ್ ಮಾಡಿದೆ ಈ ಒಂದು ಬ್ಲಾಗ್ನ ನೋಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಒಂದು ಚಾನಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹೋಪ್ಫುಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇನ್ನು ಹೊಲಕ್ಕೆ ಬಂದ್ವಿ. ಸೊ ಇವಾಗ ಬಿಸಿಲಿರೋದ್ರಿಂದ ಬೇಗ ಕತ್ಲೆ ಅನಿಸಲ್ಲ, ಹಾಗಾಗಿ ನಮಗೂ ಟೈಮ್ ಆದ್ರೂ ಕತ್ಲೆ ಆಗುತ್ತೆ ಅನ್ನೋ ಒಂದು ಟೆನ್ಷನ್ ಇರಲ್ಲ. ಪಾಪುನ ಕರ್ಕೊಂಡು ಬಂದರೆ ಇನ್ನು ಅವಳಂತೂ ಎಷ್ಟು ಎಕ್ಸೈಟ್ ಆಗ್ತಾಳೆ ಗೊತ್ತಾ, ಈ ಥರ ನೇಚರಿಗೆ ಕರ್ಕೊಂಡು ಬಂದಾಗ ಸಖತ್ ಖುಷಿ ಆಗುತ್ತೆ ನೋಡೋದಕ್ಕೆ. ಹಾಗೆ ನನ್ನ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ವಾಯ್ಸ್ ಓವರ್ ನಾನು ತೀರಾ ಕಡಿಮೆ ಕೊಟ್ಟಿರೋದು. ಯಾಕೆ ಅಂತ ಅಂದರೆ ಹಾಗೆ ರಾ ವಿಡಿಯೋಸ್ ಇರಲಿ ಅಂತ ಹೇಳಿ. ಇದರಲ್ಲಿ ಕೆಲವೊಂದು ಅಂದರೆ ಹರಿ ಮಾತಾಡಿರೋ ಅಂಥ ಕ್ಲಿಪ್ಪಿಂಗ್ಸ್ ಇದೆ, ಹಾಗಾಗಿ ಅವನು ಯೂಶಲಿ ತುಂಬ ಕಡಿಮೆ ವೀಡಿಯೋದಲ್ಲೆಲ್ಲ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹಾಗೆ ರಾ ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಜೊತೇಲಿ ಅವನ ಒಂದು ಎಕ್ಸ್ಪೀರಿಯೆನ್ಸ್ ಇರ್ಬೋದು, ಸೊ ತೋಟದ ಬಗ್ಗೆ, ಹೊಲದ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಇದೆ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ದಾಳಿಂಬೆ ತೋಟ ಹೇಗಿದೆ ಅನ್ನೋದನ್ನು ತಿಳಿಸಿ, ವೀಡಿಯೋಸ್ನ ನೋಡಿಬಿಟ್ಟು ಕಂಪ್ಲೀಟಾಗಿ ಕಾಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡಿದೆ ಕಾಮೆಂಟ್ ಮಾಡಿ, ಆಯಿತಾ? ಇದು ಹಾಕಿರೋದೇ ಅದಕ್ಕೆ ನೆಟ್ಟು, ಇದು ವಿಡಿಯೋದಲ್ಲಿ ಕಾಣಿಸೋದೇ ಇಲ್ಲ ಚಿನ್ನ, ನೆಟ್ಟಿದೆ ಅಂತಲೇ ಗೊತ್ತಾಗಲ್ಲ. ಹಾಂ, ಅಲ್ಲ ಇದು ಸ್ವಲ್ಪ ಝೂಮ್ ಮಾಡಿದ್ರೆ ಕಾಣಿಸ್ತು. ಇಲ್ಲಿ ನೋಡಿ, ಇಲ್ಲಿ ಸಿ ಸ್ವಲ್ಪ ಕಾಣಿಸುತ್ತೆ, ಬಟ್ ಇದು ಅದೇ ಝೂಮ್ ಮಾಡಿದಾಗ ಕಾಣಿಸುತ್ತೆ. ಅಮ್ಮ ಏನದು? ಏನದು? ಮ್ಯಾಂಗೋ ಅಲ್ಲ ಚಿನಿ, ಅದು ಪೊಮೊಗ್ರನೇಟ್, ದಾಳಿಂಬೆ. ದಾಳಿಂಬೆ ದಾಳಿಂಬೆ ಚಿನ್ನ ಎಷ್ಟಿದೆ ಚಿನ್ನ ಇದು ಇವಾಗ ಸೈಜು? ಚಿನಿ ಕೀಳ್ಬಾರ್ದು ಅನಿ. ಬೆಳಗ್ಗೆ ಮೆಡಿಸನ್ ನೋಡಿದ್ರೆ ಅಂದಲ್ಲ ಇದು ಚಿನ್ನ, ಇಲ್ಲಿ ಕೆಳಗೆ ಹೊಡಿತೀರ, ಎಲ್ಲಿಗೆ ಹೊಡಿಯೋದು ಮೆಡಿಸನ್ ಇದು? ಅಲ್ಲ ಅಳಿಲ ಎಲ್ಲಿ? ಎಲ್ಲಿ ಚಿನ್ನ? ನೆಟ್ ಮೇಲೆ ಬಿದ್ದಿದ್ಯಾ? ಇದ್ದ? ಅಯ್ಯೋ ಪಾಪ, ಮಣ್ಣು ಇರೋ ಪಪ್ಪ ಇಲ್ಲಿಗೆಲ್ಲ ರೋಡ್ ಮಾಡಿಸ್ತಾರೆ. ಚೆನ್ನಾಗಿ ಓವರ್ ಆಲ್ ಇದ್ದು ಗಿಡಕ್ಕೇನೆ ಮೆಡಿಸನ್ ಹಾಕ್ತೀರಾ? ಏನು ತೋರಿಸ್ತೀಯಾ? ಮೆಡಿಸನಾ? ಹಾಂ ಹಾಂ ಹಾಂ, ಇದೆಲ್ಲ ಮೆಡಿಸನ್ ಇದು. ಅಂದರೆ ಓವರ್ ಆಲ್ ಹಂಗಾದ್ರೆ ಗಿಡ ಪೂರ. ಅದೇ ಅದೇ ಅದೇ.
ಯಾಕೆ? ಇದು ಇನ್ನು ಡೈಬ್ಯಾಕ್ ಅಂತ ಬರುತ್ತೆ. ಹಾಂ, ಅಮ್ಮ ಕೇಳ್ಬಾ. ಅಂದರೆ ಒಂದು ಅದು ರೋಗ. ಅದು ಬುಡದಿಂದ ರೋಗ ಅಂತಾನು ಹೇಳಕ್ ಬರಲ್ಲ. ಅದು ಹಾಂ, ಅದಕ್ಕೆ ಸೊಲ್ಯೂಷನ್ ಇಲ್ಲ. ಹೌದಾ? ಇವಾಗ ಇದು ಎಷ್ಟಿದೆ ಇದು? ಅಂದರೆ ಎಷ್ಟು ತಿಂಗಳು ಬಿಡ್ಬೇಕು ಇನ್ನು ಇದು? 2.5. ಹಾಂ, 4 ತಿಂಗಳು. 4 ತಿಂಗಳು ಬಿಟ್ಟು ಅಂದರೆ ಇದು ಇಲ್ಲೇ ಹೊಲಕ್ಕೆ ಬಂದು ತಗೊಂಡೋಗೋದು. ಇದನ್ನ ಹೊಲ ಅಂತಾರ ತೋಟ ಅಂತಾರ? ಫಸ್ಟ್ ನಂಗೆ ಅದು ಕನ್ಫ್ಯೂಷನು. ಹೊಲ ಅಂದರೆ ಇಲ್ಲಿ ಇದೆಯಲ್ಲ ತೆಂಗಿನ ಮರ ಇರೋದಕ್ಕೆ, ತೆಂಗಿನ ಮರ ಇದೆಯಲ್ಲ ಅದಕ್ಕೆ ಕೇಳಿದೆ ನಾನು. ಹೌದಾ? ನಂಗೆ ಗೊತ್ತಿಲ್ಲ ಚಿನ್ನ. ತೆಂಗಿನ ಮರ ಇದೆ ಅಂದರೆ ಅದು ತೋಟ ಅನ್ನೋ ಫೀಲಿಂಗು ನಮಗೆ. ಝೀರೋ ನಾಲೆಡ್ಜ್ ನನಗೆ ಹೊಲದ ಬಗ್ಗೆ, ತೋಟದ ಬಗ್ಗೆ. ಹಾಗಾಗಿ ಕೇಳ್ತಾ ಇದ್ದೀನಿ ಅಷ್ಟೇ, ಮತ್ತೇನು ಅಂದ್ಕೊಳ್ಳೋಕೆ ಹೋಗಬೇಡಿ. ಆ್ಯಕ್ಚುಲಿ ಅರಿನ್ ಮದುವೆ ಆದಾಗಲೇ ಸ್ವಲ್ಪ ಅಂದರೆ ಏನಾದರೂ ಹೊಲದ ಬಗ್ಗೆ ಹೇಳೋದನ್ನ ತಿಳ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಝೀರೋ ನಾಲೆಡ್ಜ್ ನನಗೆ. ಏನಂದರೆ ಏನೂ ಗೊತ್ತಿಲ್ಲ. ಅದಕ್ಕೆ ಕೇಳಿದ್ದು ನಾನು, ಈ ತೆಂಗಿನ ಮರ ಇರೋದಕ್ಕೆ ತೋಟ ಅಂತಾರ, ಹೊಲ ಅಂತಾರ ಅಂತ ಕೇಳಿದ್ದು. ನಮ್ದೆಲ್ಲ ಇತ್ತಲ್ಲ ಚಿನ್ನ, ಅಮ್ಮ ಅವ್ರದ್ದು. ಸೊ ಅದನ್ನ ತೋಟ ಅಂದು ಅಭ್ಯಾಸ. ಹಂಗೆ ಅದನ್ನ ತೋಟ ಅಂದರೆ ನೀರಾವರಿ ಅಂದರೆ ತೋಟ ತಾನೇ. ಅದೇ ಏನೋ. ಸರಿ, ಏನೋ ಗೊತ್ತಿಲ್ಲ ನನಗೆ. ಇಲ್ಲಿದೆ. ಇದು ಎಷ್ಟು ಎಕರೆಲಿ ಇರೋದು ಇವಾಗ? 2.25 ಎಕರೆ. ಹನಿಮಾ ಈ ಕಡೆ ಬಾ ಚಿನ್ನಮ್ಮ. ಕಾಯಿ ಬಿದ್ದಿದೆ ಚಿನ್ನ. ಕಾಯಿ ಬಿದ್ದಿಲ್ಲ, ಇಲ್ಲಿ ಒಂದ್ ಹತ್ರ ಹಾಕಿರೋದು ಅನ್ಸುತ್ತಲ್ಲ ಎಲ್ಲ. ಬೇಕು ಒಂದು. ಇಲ್ಲ ಮನೇಲಿ ಕಾಯಿ ಇವಾಗ. ಬೆಳಗ್ಗೆ ತಗೊಂಬರ್ತೀಯಾ? ಇವಾಗೆಲ್ಲ ಆಗಲ್ಲ, ಪಾಪುನ ಇಟ್ಕೊಂಡು. ಚಿನ್ನ, ದಾಳಿಂಬೆ ಬೆಳೆಸೋರ್ಗೆ ಏನು ಸಜೆಷನ್ ಕೊಡ್ತೀಯ ಚಿನ್ನ? ದಾಳಿಂಬೆ ಬೆಳೆಸೋರ್ಗೆ ಏನು ಸಜೆಷನ್ ಕೊಡ್ತೀವಿ? ಅಲ್ಲ, ಇರೋದ್ರಲ್ಲಿ ಇಷ್ಟು ಮೇಂಟೈನ್, ವಿತೌಟ್ ಡಾಕ್ಟರ್ ಇಷ್ಟು ಮೇಂಟೈನ್ ಮಾಡಿರೋದು ಗೊತ್ತಾ? ಅದಕ್ಕೆ ಕೇಳ್ತಾ ಇರೋದು. ಹಾಂ, ಅಲ್ಲ ಇವಾಗ ಲಾಸ್ಟ್ ಟೈಮ್ ಬಂದಿದ್ರು. ಇವಾಗ ಆ್ಯಕ್ಚುಲಿ ಒಂದು 2-3 ತಿಂಗಳಿಂದ ನೀನು ಮೇಂಟೈನ್ ಮಾಡಿದ್ಯಲ್ವಾ, ಅದಕ್ಕೆ ಕೇಳ್ತಾ ಇರೋದು. ಕೇಳಿಕೊಂಡು ಅಂದರೆ ಲಾಸ್ಟ್ ಇಯರ್ ಕೂಡ ನಾನು ಡಾಕ್ಟರ್ಸ್ನ ಕೇಳಿಬಿಟ್ಟೆ. ಅವ್ರ ರೆಫರೆನ್ಸ್ ಮೇಲೇನೆ ಪ್ರತಿ ತಿಂಗಳು ಬರ್ತಾಯಿದ್ರು. ಅಯ್ಯೋ ಚಿನಿಕಿ ಹೇಳ್ಬಾರ್ದು ಕಂದ. ಸೊ ಪ್ರತಿ ತಿಂಗಳು ಅವ್ರ ಒಂದು ಏನು ಸಜೆಷನಿಂದನೇ ಎಲ್ಲ ಮಾಡಿದ್ದು. ಆ್ಯಂಡ್ ಡಾಕ್ಟರ್ಸ್ ಕೂಡ ಬರ್ತಾಯಿದ್ರು ಹೊಲಕ್ಕೆ. ಬಟ್ ಇವಾಗ ಆ್ಯಕ್ಚುಲಿ ಇವಾಗ ಒಂದು 2 ಮಂತ್ಸ್ ಸರಿನೇ ಮೆಡಿಸಿನ್ಸ್ ಎಲ್ಲನೂ ತಿಳ್ಕೊಂಡು ಕೇಳ್ಕೊಂಡು ಮೇಂಟೈನ್ ಮಾಡಿರೋದು. ಅದಕ್ಕೋಸ್ಕರ ಕೇಳಿದೆ. ಅಂದರೆ ಬಟ್ ನಾಲೆಡ್ಜ್ ಒಬ್ಬೊಬ್ರಿಗೆ ಒಂದೊಂದು ಇರುತ್ತಲ್ಲ ಚಿನ್ನ. ಹಂಗಾಗಿ ಒಬ್ಬೊಬ್ರ ಸಜೆಷನ್ನ ಒಬ್ಬೊಬ್ರು ಶೇರ್ ಮಾಡ್ಕೋಬೋದಲ್ವಾ? ಅಷ್ಟೇ, ಒಬ್ರಿಗೊಬ್ರು. ಯಾರು ದಾಳಿಂಬ್ರೆ ನಾನು 100% ಬೆಳಿತೀನಿ, ನಾನು ಅಂದ್ಕೊಂಡಂಗೆ ಬೆಳಿತೀನಿ. ಸೀನೆ ಇಲ್ಲ ಅಲ್ಲ, ಲಕ್ಕು ಇಲ್ಲಿದ್ರೆ. ಹೌದು. ಸೊ ಇಲ್ಲಿ ದಾಳಿಂಬೆ ಹಾಕಿದ್ದೀವಿ. ಇವಾಗ ಮತ್ತೆ ಇನ್ನೊಂದು ಹೊಸದು ಹೊಲ ತಗೊಂಡಿದ್ದಾರೆ. ಅಲ್ಲೂ ಕೂಡ ಇದೇ ಹಾಕಬೇಕು ಅನ್ನೋ ಪ್ಲಾನಿಂಗ್ ಇದೆಯೇನೋ ಗೊತ್ತಿಲ್ಲ. ಇನ್ನು ಡಿಸ್ಕಷನ್ ನಡೀತಿದ್ದಲ್ಲ ಚಿನ್ನ. ಕನ್ಫರ್ಮ್ ಇಲ್ಲ. ಬಟ್ ಇವಾಗ ಎಷ್ಟಿದೆ ಒಂದೊಂದು ಗಿಡದಲ್ಲಿ ಹಣ್ಣು? ನಾನು ಇವಾಗ ಒಂದೊಂದು ಗಿಡದಲ್ಲಿ ಎಣಿಸ್ಕೊಂಡು ಕುತ್ಕೊಳ್ಳ. ಅವಳಂತೂ ಚಿನ್ನ ಎಲ್ಲ ಕಿತ್ತಾಕ್ತಾ ಇದ್ದಾಳೆ ಚಿನ್ನ. ಅವಳು ಚಿನ್ನಿ ಅದು ಮೆಡಿಸನ್ ಹಾಕಿದಾರಂತೆ ಚಿನ್ನಿ, ಮುಟ್ಬೇಡ. ಪಾಮ್ ಕಚ್ಚುತ್ತೆ ನಿನ್ಗೆ, ಕಚ್ಚಲಾ?
ಹಾಗೆ ಈ ವಿಡಿಯೋದಲ್ಲಿ ನಾನು ಮಾತಾಡಿರೋದು ಕೆಲವೊಂದು ಮಾತುಗಳನ್ನ ನೋಡಿ ನೀವು ಬಿಲ್ಡಪ್ ತೊಗೋತಿದ್ದೀನಿ ಅಂತೆಲ್ಲ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ನನಗೆ ಲಿಟ್ರಲಿ ಹೇಳ್ತಾ ಇದ್ದೀನಿ, ನನಗೆ ಒಂಚೂರು ಹೊಲ ಅಂದ್ರೇನು, ತೋಟ ಅಂದ್ರೇನು, ಸೊ ಅಲ್ಲಿ ಏನೇನು ಮಾಡ್ತಾರೆ, ಏನು ಈ ಥರ ನಂಗೆ ಸೀರಿಯಸ್ಲಿ ಏನಂದರೆ ಏನೂ ಗೊತ್ತಿಲ್ಲ. ಯಾಕಂದರೆ ಹುಟ್ಟಿದಾಗಿಂದನೂ ಯಾವತ್ತೂ ಹೊಲದಕ್ಕೆ ತೋಟಕ್ಕೆ ಹೋಗಿ ನನಗೆ ಅಭ್ಯಾಸನೇ ಇಲ್ಲ. ಬಿಕಾಸ್ ನಮ್ಮ ಅಪ್ಪಾಜಿ ಕೂಡ ಹೋಗಿಲ್ಲ, ಅವ್ರಿಗೂ ಕೂಡ ಹೊಲದ ಬಗ್ಗೆ ಎಲ್ಲ ಗೊತ್ತೂ ಇಲ್ಲ ಅಷ್ಟಾಗಿ. ಸೊ ಇನ್ನು ನಮಗಂತೂ ನಾಲೆಡ್ಜೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ನಾನು ಹರಿನ ಮದುವೆ ಆದಾಗಿಂದ ಅವನ ಹತ್ರ ಕೇಳ್ಕೊಂಡು ಎಲ್ಲನೂ ತಿಳ್ಕೊತಾ ಇದ್ದೀನಿ. ಬಿಟ್ಟರೆ ನನಗೆ ಸೀರಿಯಸ್ಲಿ ಹೊಲ ಅಂದರೆ ಏನು, ತೋಟ ಅಂದರೆ ಏನು, ಅದ್ರ ಡಿಫ್ರೆನ್ಸ್ ಕೂಡ ನನಗೆ ಗೊತ್ತೇ ಇಲ್ಲದೆ ಇರೋವಷ್ಟು ದಡ್ಡಿ ಅಂತ ಹೇಳ್ಬೋದು ಈ ವಿಷಯದಲ್ಲಿ ನಾನು. ಇನ್ನು ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ, ಕೇಳಿ ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ಡೀಟೇಲ್ಸ್ನ ಕೇಳ್ತಾ ಇರ್ತೀನಿ, ಏನು ಹೆಂಗೆ ಏನು, ಸೊ ಏನು ಬರುತ್ತೆ ಇದರಿಂದ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮದು ಪರ್ಸ್ನಲ್ ಒಂದು ವಿಷಯ ಹೇಳಬೇಕು ಅಂತಂದರೆ, ನನಗೆ ಫೋಟೋ ಕ್ರೇಜ್ ಸಿಕ್ಕಾಪಟ್ಟೆ ಇದೆ. ಓಕೆನಾ, ನಾನು ಇವಾಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಇದೆ ನನಗೆ. ಬಟ್ ಮುಂಚೆ ನಾನು ಸಿಕ್ಕಾಪಟ್ಟೆ ಫೋಟೋಶೂಟ್, ನಂದು ಅಷ್ಟು ಕ್ರೇಜು ನನಗೆ ಫೋಟೋಸ್ ತಂದರೆ. ಬಟ್ ಇವಾಗ ನನ್ನ ಮಗಳದು ನಾನು ತೆಗಿತೀನಿ. ನಂಗೆ ತುಂಬ ಇಷ್ಟ ಫೋಟೋಸ್ದು ವೆರೈಟಿಯಾಗಿ ತೆಗಿಬೇಕು ಅಂತ ಹೇಳಿ. ಸೊ ಎಲ್ಲ ಒಂದು ಕಡೆ ನಮ್ಮದು ವಾಟ್ಸಪ್ಪಲ್ಲೋ, ಇನ್ಸ್ಟಾಗ್ರಾಮಲ್ಲೋ, ಫೇಸ್ಬುಕ್ಕಲ್ಲೋ ಎಲ್ಲೋ ಒಂದು ಕಡೆ ಅಥವಾ ಯೂಟ್ಯೂಬಲ್ಲೋ ಎಲ್ಲೋ ನೋಡಿಬಿಟ್ಟು, ಇವ್ರಿಗೇನು ಕಮ್ಮಿ, ರಾಯಲ್ ಆಗಿ ಲೈಫ್ನ ಲೀಡ್ ಮಾಡ್ತಿದ್ದಾರೆ, ಇವ್ರಿಗೇನು ಕಡಿಮೆ ಆಗಿಲ್ಲ, ಇಷ್ಟೊಂದೆಲ್ಲ ದುಡಿತಾರೆ, ಹಾಗೆ ಹಿಂಗೆ, ಅವ್ರಿಗೇನು ಶಾಪ್ ಇದೆ, ಭರ್ಜರಿಯಾಗಿ ಬಿಸ್ನೆಸ್ ಆಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಏನೇನೇನೋ ಪರ್ಸ್ನಲ್ ಟಾರ್ಗೆಟ್ಸು ಅಥವಾ ಮಾತುಗಳು ಸಿಕ್ಕಾಪಟ್ಟೆ ಕೇಳ್ತೀವಿ, ಇಂಡೈರೆಕ್ಟಾಗಿ ಕೇಳ್ತಿದ್ದೀವಿ ಆಯಿತಾ. ಬಟ್ ಎಷ್ಟು ಕಷ್ಟ ಇದೆ ಅನ್ನೋದು ನಮಗೆ ಮಾತ್ರ ಗೊತ್ತಿದೆ. ಸೊ ಹೀಗೆ ಹೊಲದಲ್ಲಿ ಕೆಲಸ ಮಾಡೋದು ಸುಮ್ಮನೆ ಅಲ್ಲ ಆಯಿತಾ. ಅದರಲ್ಲಿ ಕೆಲಸದವ್ರು ಒಂದು ಸಲ ಸಿಗ್ತಾರೆ, ಒಂದು ಸಲ ಸಿಗಲ್ಲ. ಬಟ್ ಹರಿ ಬೆಳಗ್ಗೆನೇ ಎದ್ದು ಬಂದು, ಇನ್ನು ನಮ್ಮ ಮಾವ ಹರಿ, ಸೊ ಎಲ್ಲ ಬೆಳಗ್ಗೆನೇ ಎದ್ದು ಬಂದುಬಿಟ್ಟು ಇದಕ್ಕೆ ಮೆಡಿಸನ್ ಹಾಕೋದು ಸುಮ್ಮನೆ ಅಲ್ಲ, ವರ್ಷಾನ್ಗಟ್ಲೆ ನೋಡ್ತಾನೇ ಇರಬೇಕು. ಇದು ತಿಂಗಳಾನ್ಗಟ್ಲೆ ಇರುವಂಥ ಪ್ರೋಸೆಸ್ ಇದು. ಬೆಳಗ್ಗೆ 5 ಗಂಟೆ 5:30 ಎದ್ದು ಬಂದು ಕೆಲಸ ಮುಗಿಸಿ ಮತ್ತೆ ಅಂಗಡಿಗೆ ಬಂದು ಅಂಗಡಿ ತಕ್ಕೊಂಡು, ಇನ್ನು ಮನೆ ಕೆಲಸಗಳಿದ್ರೆ ಮನೆ, ಬ್ಯಾಂಕ್ ಕೆಲಸ ಇದ್ದರೆ ಬ್ಯಾಂಕ್ ಕೆಲಸ, ಇನ್ನು ಬಿಲ್ಸ್ ಬರೆಯೋದಿದ್ರೆ ಬಿಲ್ ಬರೆಯೋದು. ಸೊ ಪ್ರತಿಯೊಂದು ಕೆಲಸನೂ ಮೇಂಟೈನ್ ಮಾಡಬೇಕು ಹರಿ, ಓಕೆನಾ. ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ಈಸಿಯಾಗಂತೂ ದುಡ್ಡು ಬರಲ್ಲ ಆಯಿತಾ. ಕಷ್ಟಪಡ್ತಾ ಇದ್ದೇನೆ, ಅದಕ್ಕೆ ಪ್ರತಿಫಲವಾಗಿ ದೇವ್ರು ಕೊಡ್ತಾ ಇದೆ. ಹಾಗಾಗಿ ನಾವು ಕೂಡ ಅಷ್ಟೋ ಇಷ್ಟೋ ಚೆನ್ನಾಗಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಕುತ್ಕೊಂಡ್ಬಿಟ್ಟು ಈಸಿಯಾಗೇನೋ ದುಡ್ಡು ಉದುರ್ತಾ ಇದೆ ಅನ್ನೋ ಮಟ್ಟಿಗೆ ಮಾತಾಡ್ತಾರೆ. ಅವ್ರಿಗೇನು ಕಮ್ಮಿ, ಅವ್ರಿಗೇನು ಚೆನ್ನಾಗಿ ಹೋಗ್ತಾರೆ, ಒಳ್ಳೊಳ್ಳೆ ಹೋಟ್ಲಿಗೆ ಹೋಗ್ತಾರೆ, ಒಳ್ಳೊಳ್ಳೆ ಮಾಲಿಗೆ ಹೋಗ್ತಾರೆ, ಅವ್ರಿಗೇನು ಕಡಿಮೆನೇ ಇಲ್ಲಪ್ಪ ಅನ್ನೋ ಥರ. ಕಮ್ಮಿ ಏನು ಮಾಡಿಲ್ಲ ದೇವರು, ಬಟ್ ಅದಕ್ಕೆ ಕಷ್ಟಪಟ್ಟು ದುಡಿತಾ ಇದ್ದಾನೆ ನನ್ನ ಗಂಡ. ಹಂಗಾಗಿ ಅದಕ್ಕೆ ದೇವ್ರ ಪ್ರತಿಫಲ ಕೊಡ್ತಾ ಇದ್ದಾರೆ, ಓಕೆನಾ. ಯಾರಿಗಾದರೂ ಹೇಳೋದು ಒಂದೇ, ಒಂದು ಫೋಟೋ ನೋಡಿಬಿಟ್ಟು ಲೈಫ್ನ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ನಮ್ಮ ಲೈಫ್ಗಳನ್ನ, ಯಾರದೇ ಲೈಫ್ ಆದರೂ ಅಷ್ಟೇನೆ, ಅದರಿಂದ ಏನು ಕಷ್ಟ ಇರುತ್ತೆ ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ. ಇವಾಗ ನಮಗೆ ಶಾಪ್ ಇದೆ, ಭರ್ಜರಿ ಬಿಸ್ನೆಸ್ ಆಗುತ್ತೆ ಅಂತಲ್ಲ. 1 ತಿಂಗಳು ಚೆನ್ನಾಗಿ ಬಿಸ್ನೆಸ್ ನಡೆದ್ರೆ 6 ತಿಂಗಳು ಬಿಸ್ನೆಸ್ಸೇ ಇರೋಲ್ಲ ಕೆಲವೊಂದು ಸಲ. ಅಷ್ಟರ ಮಟ್ಟಿಗೆ ನಾವು ಡೌನ್ ಆಗಿರೋದನ್ನು ಕೂಡ ನೋಡಿದ್ದೀವಿ. ಬಟ್ ಆ ಟೈಮಲ್ಲಿ ನಾವು ಕೂಗದೆ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಲೈಫ್ನ ಅನ್ನೋದನ್ನು ಕೂಡ ಇಬ್ಬರು ಒಂದು ಮಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಲೀಡ್ ಮಾಡ್ತಾ ಇದ್ದೀವಿ. ಸೊ ಕಷ್ಟ ಇರುತ್ತೆ, ಎಲ್ಲರೂ ಕೂಡ ಒಂದು ಫೋಟೋ ನೋಡಿಬಿಟ್ಟು ಜಡ್ಜ್ ಮಾಡಬೇಡಿ. ಯಾರನ್ನೇ ಆಗಲಿ ಅಷ್ಟೇ, ನಮ್ಮನ್ನೇ ಅಂತ ಹೇಳ್ತಿಲ್ಲ. ಯಾರಾದರೂ ಬೆಳೀತಾ ಇದ್ದಾರಾ, ಖುಷಿ ಪಡಿ ಅಷ್ಟೇ ಹೇಳೋದು. ಇನ್ನು ನೋಡಿ ಇಷ್ಟು ಚೆನ್ನಾಗಿ ನಾನು ಬೇರೆ ಹೊಲಗಳನ್ನ ನೋಡಿದ್ದೀನಿ. ದಾಳಿಂಬೆದು ನಮ್ಮ ನಿಯರು ಅಂದರೆ ನಮ್ಮಮ್ಮ ಅವರ ಹೊಲದ ಹತ್ರನೇ ಒಂದು ಹೊಲ ಇತ್ತು. ಸೊ ಅಲ್ಲಿ ನೋಡಿದ್ದೀನಿ, ಸಿಕ್ಕಾಪಟ್ಟೆ ಹುಲ್ಲು ಏನೇನೋ ಬೆಳ್ಕೊಂಬಿಟ್ಟಿತ್ತು. ಬಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಸೇಫ್ಟಿಯಾಗಿ ನೋಡ್ಕೋತಾ ಇದ್ದಾರೆ. ಇನ್ನು ಈ ತೆಂಗಿನ ಮರನ ಕೆಲವೊಂದನ್ನು ತೆಗೆಸ್ಬೇಕು ಅಂತ ಹೇಳಿದ್ರು. ಯಾಕಂದರೆ ಕಾಯಿ ಎಲ್ಲನೂ ನೆಟ್ ಮೇಲೆ ಬೀಳ್ತಾ ಇದೆ, ಹಾಗಾಗಿ ತೆಗೆಸ್ಬೇಕು ಅಂತ ಹೇಳ್ತಿದ್ರು. ಬಟ್ ಎಲ್ಲನೂ ಹೋಗಲ್ಲ, ಒಂದು 5-10 ಗಿಡ ಮರನ ತೆಗೆಸ್ಬೇಕು ಅನ್ನೋದು ಇದೆ. ಬಟ್ ಏನು ಮಾಡ್ತಾರೋ ಗೊತ್ತಿಲ್ಲ ಇನ್ನೂ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡ್ತಾಳೆ. ಹಾಗಾಗಿ ಯಾವಾಗಲೂ 6 ಮಂತ್ ಒನ್ಸು ಈ ಥರ ಕರ್ಕೊಂಡು ಬರ್ತೀವಿ, 3 ಮಂತ್ಸ್ ಒನ್ಸ್ ನೆನಪದ ಕರ್ಕೊಂಡು ಬರ್ತೀವಿ. ಇನ್ನು ಇದು 35-40 ವರ್ಷದ ಮರ ಇದು. ಸೊ ಇದನ್ನೆಲ್ಲ ಕಟ್ ಮಾಡಾಕ್ತಾರಲ್ಲ ಅಂತ ಒಂಚೂರು ಬೇಜಾರಾಯಿತು, ಹಾಗಾಗಿ ವೀಡಿಯೋನ ಮಾಡಿಕೊಂಡೆ ಅಷ್ಟೇ ನಾನು. ಇನ್ನು ನಾವು ಕಡಲೆಕಾಯಿನೂ ಕೂಡ ಹಾಕಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲಿಂದ ನಾವು ನಮ್ಮ ಅತ್ತೆ ಮನೆಗೆ ಹೋದ್ವಿ. ಟೈಮ್ ಆಯಿತು, ಹೋಗೋಕ್ಕೆ ಆಗಲಿಲ್ಲ. ಓಕೆ, 2 ವರ್ಷ ಚೆನ್ನಾಗಿ ಗಿಡ ಬೆಳೆಸಿರೋದು. ಕಮ್ಮಿಯಾರ್
ಈ ಸರಿ ಕೆಲವೊಂದು ಒಂದು ಗಿಡ ಕ್ರಾಪ್ ಸೆಟ್ಟಿಂಗ್ ಇಲ್ಲ. ಯಾಕೆ? ಹೋದ್ ಸರಿ ಸಿಕ್ಕಾಪಟ್ಟೆ ಸೆಟ್ಟಿಂಗ್ ಇರೋದು, ಈ ಸರಿ ಇಲ್ಲ. ಏನಕ್ಕೆ ಹಂಗೆ? ಗಿಡ ರೆಸ್ಟ್ ಆಗಿಲ್ಲ. ಹೌದು, ಚೆನ್ನಾಗಿ ರೆಸ್ಟ್ ಆಗಬೇಕಿತ್ತು. ಬಟ್ ಆದರೂ ಒಂದರಲ್ಲಿ ಒಂದು 150 100 ಮೇಲಿದೆಯಾ? ಇಲ್ಲ ಅಲ್ಲ, ಹೋದ್ ಸರಿ ಲಾಸ್ಟ್ ಟೈಮ್ ಇತ್ತು. ಹೌದು, ಲಾಸ್ಟ್ ಟೈಮ್ ನಾನು ಬಂದಾಗ ಎಷ್ಟೊಂದು ಬಿಟ್ಟಿತ್ತು, ಫುಲ್ ಕೆಳಗೆ ನಿಂತ್ಬಿಟ್ಟಿತ್ತು. ಇಲ್ಲಿಂದ ಈ ಕಡೆ ಏನಿದೆ ಒಂದೊಂದು ಗಿಡಕ್ಕೆ 5 ರಿಂದ 8 ಬಾಕ್ಸು. ಹೌದು, ಅಲ್ಲಿಗೆ 50 ರಿಂದ 80 kg ಒಂದು ಬಾಕ್ಸಲ್ಲಿ ಗಿಡಕ್ಕೆ. ಗಿಡಕ್ಕೆ. ಈ ಸಲ ಎಷ್ಟಿದೆ? ಒಂದು 80 to 100 ಇದಾವ. 60 to 80 ಅಷ್ಟೇ, ಒಟ್ಟೆಲ್ಲ 100 ಒಳಗೆ. ಸೈಜ್ ಚೆನ್ನಾಗಿ ಬರ್ಬೋದಾ? ತಗೊಂಡ್ರೆ ಇಳುವರಿ ಸಿಗುತ್ತಿಲ್ಲ, ಇಳುವರಿ ಸಿಗಲ್ಲ. ಅದೇ, ಇವಾಗ ಮೆಡಿಸನ್ ಬೆಳಗ್ಗೆ ಹೊಡೆದಿದ್ಯಾ? ಆಯ್ತು, ಬನ್ನಿ. ನೆಕ್ಸ್ಟು 2-3 ಡೇಸ್ ಮತ್ತೆ 2-3 ಡೇಸ್ ಇಲ್ಲ, ಒಂದು 4-5 ಡೇಸ್. ಜಾಸ್ತಿ ಆಯ್ತಲ್ಲ, ಅದೇ ಅಷ್ಟು ಔಷಧಿ ಕೇಳಲ್ಲ. ಆದರೂ ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಾ ಇದಲ್ಲ. ನನ್ನ ಜೀವನದಲ್ಲಿ ನಾನು ರೈಸೇ ನೋಡಿರಲಿಲ್ಲ ನಮ್ಮ ಮದುವೆಗೆ ಮುಂಚೆ. ಎದ್ದೊಳ್ತಿದ್ದೆ 10 ಗಂಟೆಗಲ್ಲ. ಏನದು? ಹಾಂ, ಏನು ಇದಕ್ಕೆ ಹಾಕೋದಕ್ಕ? ಹಾಂ, ಮನೆ ಕಟ್ತಾ ಇದ್ದಾಳಂತೆ ಚಿನ್ನ. ಅದನ್ನು ಹೆಂಗೆ ಚಿನ್ನ ಸುರಿಯೋದು ಇದಕ್ಕೆ? ಅಂದರೆ ಹಾಂ, ಅಲ್ಲ, ಇದಕ್ಕೆ ಹೆಂಗೆ ಹಾಕ್ತೀರಾ ಇದನ್ನ? ಇದು ಡ್ರಿಪ್ ಹಾಕಿ ಡ್ರಿಪ್ಪಲ್ಲಿ ಬಿಡೋದು. ಸಾಲುಬಲ್ ಇಲ್ಲಿ ಮೋಟ್ರ್ ಐತಿ. ಹಾಂ, ಮೋಟ್ರು. ಇದನ್ನ ಸೋಸ್ಬಿಟ್ಟು ಆ ಡ್ರಮ್ನಾಗ ಹಾಕ್ತೀವಿ. ಮೋಟ್ರ್ ಆನ್ ಮಾಡಿಬಿಟ್ರೆ ಆ ಪೈಪಲ್ಲಿ ಮೇನ್ ಪೈಪಿಗೆ ಜಾಯಿಂಟ್ ಕೊಟ್ಟಿದ್ದೀನಿ. ಅಲ್ಲಿಂದ ಹೋಗುತ್ತೆ, ಎಲ್ಲ ಗಿಡಕ್ಕೂ ಹೋಗುತ್ತೆ. ಇದು ಈ ಡ್ರಿಪ್ಪಿಂದ ಎಲ್ಲ ತಳಕ್ಕೆ ಕೂತ್ಬಿಟ್ಟಿದ್ಯಾನಲ್ಲ. ಮತ್ತು ಇದು ಇನ್ನೂ ಇದೆ, ನಾಳೆ ಮತ್ತೆ ಬಿಡ್ತೀರಾ? ಹಾಕ್ತೀರಾ ಇದು? ಇನ್ನೂ 3 ದಿನ ಬೇಕು. ಅಂದರೆ ಈ ಥರ ಮಿಕ್ಸ್ ಮಾಡಿ ಇಟ್ಟಿರ್ತೀರಾ ಡ್ರಮ್ಮಲ್ಲಿ? 3 ದಿನ ಆಗುತ್ತೆ. ನಂಗೆ ಗೊತ್ತಿಲ್ಲ. ನನಗೇನು ಗೊತ್ತು? ಏನು ಕಂದ? ಹಾಂ, ಏನಿದೆ ಅದರಲ್ಲಿ? ಗಂಜು, ಸಗಣಿ, ಹಾಂ, ಕಡಲೆ ಹಿಟ್ಟು, ಹಾಂ, ಬೆಲ್ಲ, ಹಾಂ, ಮತ್ತು ಮಜ್ಜಿಗೆ, ಹಾಂ, ಮತ್ತು ಮುಸುರೆ. ಮುಸುರೆ ಅಂದರೆ ನಾವು ಊಟ ಮಾಡಿ ತಟ್ಟೆ ತೊಳ್ಕೊಂತೀವಿ, ಗೊತ್ತಾ? ಹಾಂ, ತಟ್ಟೆ ತೊಳೆದಾಗ ನೀರು ಇರುತ್ತೆ ನೋಡಿ, ಅದನ್ನೆಲ್ಲ ಒಂದು ಇದರ ಬಕೆಟಲ್ಲಿ ಹಾಕಿರ್ತಾರೆ. ಅದನ್ನೊಂದು ಕೊಡ ತಗೊಂಡು ಕೊಯ್ದದು. 15 ದಿನ ಬಿಡ್ಬೇಕು ಅದರಲ್ಲಿ. ಇದನ್ನ ಮತ್ತೆ ಇನ್ನು 3 ಡೇಸಿಗೆ ಹಾಕಬೇಕು ಅಂದೆ. ಹಾಲೆ ಹಾಕಿ ಎಷ್ಟು ದಿನ ಆಯ್ತು? ಹೌದಾ? ಬಾಮ್ಮ, ಕೈ ತೊಳ್ಕೊಂತ ಬಾಯ್, ಕೈ ತೊಳ್ಕೊಂಬ. ಇದೇ ಮೆಡಿಸನ್ ಅನ್ಕೊಂಡಿದ್ದೀನಿ. 3 ಡೇಸ್ ಇದು ಏನು ಗೊತ್ತಾ, ಜೀವಾಣುನ ಇಂಪ್ರೂವ್ ಮಾಡುತ್ತೆ ನೆಲದಲ್ಲಿ. ಬಂಗಾರಿ, ಇಲ್ಲಿ ಕೈ ತೊಳ್ಕೊಳ್ಳಮ್ಮ. ನೀರಿದೆ, ಬಾ ಬಿಸಾಕ್, ಬಾ ಬಾ ಅಂದ ನಾನು. ಬಾರಮ್ಮ ಬೇಗ, ಅಲ್ಲಿ ಹೋಗೋಣ ಬಾ. ಅಲ್ಲಿ ನೋಡಲ್ಲಿ, ಅಲ್ಲಿ ಹೂವು ಇದೆ, ಅಲ್ಲಿದೆ, ಬಾ ಕೈ ತೊಳ್ಕೊಂಡು ಹೋಗೋಣ ಬಾ ಬೇಗ. ಅಲ್ಲಿಗೆ ಆ ಗಿಡದಿಂದ, ಈ ದೊಡ್ಡ ಗಿಡ ಕರೆಂಟ್ ಕಂಬ ಅಂತ ಅಲ್ಲಿಂದ ಈ ಬೌಂಡ್ರಿ, ಈ ಲೈನ್ ಐತಲ್ಲ ಇದು, ಇಲ್ಲಿಂದ 3 ಗಿಡ, ಈ ಒಂದು ಒಟ್ಟು 2 ಗಿಡ ಅಂತೂ ಲೆಕ್ಕ. ಇಷ್ಟು ಒಂದು 30 ಗಿಡ ಎಲ್ಲ ಅಳಿಲು ಇಳಿ ಅವು ಇವು ಅಂತ ತಿನ್ನೋದೆ. ಎಲ್ಲಿಂದ ಬರುತ್ತೆ? ಬರ್ತಾವ, ಎಲ್ಲಾದ್ರೂ ದಾರಿ ಮಾಡ್ಕೊಂಡಿರ್ತಾರೆ. ಅಲ್ಲ, ಇಷ್ಟೊಂದೆಲ್ಲ ಕ್ಲೋಸ್ ಮಾಡಿದ್ದೀರಲ್ಲ, ಎಲ್ಲಿಂದ ಬರುತ್ತೆ ಅಂತ. ಬರೋದು ಈಸಿ, ಹೋಗೋದು ಕಷ್ಟ. ರೆಕ್ಕೆನ ಕಟ್ಕೊಂಡು ನುಗ್ಬಿಡ್ತತೆ. ಓಕೆ, ಒಳಗಡೆ ಬರುತ್ತೆ. ಬಟ್ ಹೋಗೋದು ಕಷ್ಟ, ಹುಡ್ಕಾಡ್ ಹೋಗುತ್ತೆ ಎಲ್ಲಾರು ಅಂತ. ಅದಕ್ಕೆ ಇಷ್ಟು ಫುಲ್ ಕಮ್ಮಿ ಇರೋದು. ಇಲ್ಲ ಚಿನ್ನ, ಬರಲ್ಲ, ಹೋಗೋಣ ಬಾ, ಮನೆಗೆ ಹೋಗೋಣ. ಅನಿ ಏನು ಹೇಳಿದ್ದು? ಬಾ, ಹೊಡೋಣ. 1, 2, 3
ಮಾವುಲಿ ಅಂತ ಹಾಂ 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 ಇಷ್ಟೊಂದಿದಾವೆ ಚಿನ್ನ, ಮರ ಫುಲ್ ಕವರ್ ಆಗಿದೆ. ಇನ್ನು ಹಾಂ ಅವಾಗಿದ್ದು ಅಂದರೆ ಈ ಮರ ಫುಲ್ ದೊಡ್ಡ ಇನ್ನೂ ಎಲ್ಲ ಮುರಿದೋಗೈತೆ ಹಿಡ್ಲೋಡ್ದೋಗ. ಅಲ್ಲಿ ನೋಡಲ್ಲಿ ಫುಲ್ ಇದಾವೆ, ತುಂಬಿದೆ, ಎಲೆಗಳ ಥರ ತುಂಬಿದೆ ನೋಡು. ನೀ ಬಾ ಅಮ್ಮು, ಬಾರಮ್ಮ ಕೈ ತಂದು ಬಾ ಕಾಲ್ ತೊಳ್ಕೊ ಬಾ. ಬಾಮ್ಮ ಜಲ್ದಿ ಬಾ ಬಾ ನಾನು ತೊಳಿತೀನಿ ಬಾ ಬೇಗ ಜಲ್ದಿ ಬಾ ಅಲ್ಲಿ ನೋಡಲಿ ಮೇಲೆ ಪಕ್ಷಿ ಇದೆ ಬಾ. ನನ್ನ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ. ಇನ್ನು ದೇವಸ್ಥಾನಕ್ಕೆ ಬಂದ್ವಿ ನಾವು ಹೊಲದಿಂದ ಡೈರೆಕ್ಟು ಅತ್ತೆ ಮನೆಗೆ ಹೋಗಿಬಿಟ್ಟು. ಸೊ ಇಲ್ಲಿ ಕೂಡ ನಾವು ಹೋಗಿ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಮಹಾಮಂಗಳಾರತಿ ಕೂಡ ನಡೀತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನಗೆ ಕಾಮೆಂಟ್ ಮಾಡೋದನ್ನಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಕಾಮೆಂಟಲ್ಲಿ ತಿಳಿಸಿ ಹೇಗಿತ್ತು ನಮ್ಮ ಹೊಲ ಅಂತ ಹೇಳಿಬಿಟ್ಟು. ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಇಷ್ಟಪಟ್ಟು ಕೊನೆವರೆಗೂ ನೋಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ, ನೋಡಿದ್ದೀರಾ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅವರೆಲ್ರಿಗೂ ಕೂಡ.